ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶ್ರೀನಿವಾಸ ಮೂರ್ತಿ. ರೆಬೆಲ್ IAS ಆಫೀಸರು, ಪ್ರಾಮಾಣಿಕ, ದಿಟ್ಟ, ಒಬ್ಬ ಸಜ್ಜನ ಅಧಿಕಾರಿ ಒಬ್ಬರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾನು ಬಹಳ ಅಧ್ಯಯನಶೀಲನಾಗಿ ಕೆಲವಾರು ಪುಸ್ತಕಗಳನ್ನ ಓದಿದಾಗ ಇತ್ತೀಚೆಗೆ ನಾನು ನಿಮ್ಮ ಪುಸ್ತಕ ಫಾಲ್ ಫ್ರಮ್ ದ ಗ್ರೇಸ್, ಇಂಗ್ಲೀಷ್ನ ಅನುವಾದ ಏನಿದೆ ಕನ್ನಡಕ್ಕೆ, ಕಲ್ಯಾಣ ಕೆಡುವ ಹಾದಿಯಲ್ಲಿ ಓದ್ಬಿಟ್ಟು ನನಗೆ ಒಂಥರ ನಿರಾಶೆ ಜೊತೆಗೆ ಖುಷಿ ಎರಡೂ ಆಯಿತು. ಆ ಬಗ್ಗೆ ನಿಮ್ಮನ್ನು ಮಾತಾಡ್ಸೋಣ ಸರ್. ಮೊದಲಿಗೆ ನಿಮ್ಮ ವೈಯಕ್ತಿಕ ಬದುಕು ಮತ್ತು ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ನನ್ನ ಬಗ್ಗೆ ಹೇಳೋದಾದರೆ, ನಾವು ತಮಿಳ್ನಾಡಿದವರು. ಅಲ್ಲಿ ನಾಟುಕೋಟೆ ಚೆಟ್ಟಿಯಾರ್ ಅಂತ ಒಂದು ಕಮ್ಯುನಿಟಿ ಇದೆ, ಭಾಳ ಸಣ್ಣ ಕಮ್ಯುನಿಟಿ ಅವರು. ಅವರೆಲ್ಲ ಬರೀ ಲ್ಯಾಂಡ್ ಲಾರ್ಡ್ಸು ಮತ್ತು ಮನಿ ಲೆಂಡರ್ಸ್ ಕಮ್ಯುನಿಟಿ. ಅದು ಭಾಳ ಸಣ್ಣ ಕಮ್ಯುನಿಟಿ, ಸುಮಾರು 3 ಲಕ್ಷ ಜನರು ಒಟ್ಟು ಎಲ್ಲ ಸೇರಿ. ಬಟ್ ಎಲ್ಲರೂ ಶ್ರೀಮಂತರಿದ್ದಾರೆ, ಲ್ಯಾಂಡ್ ಲಾರ್ಡ್ಸ್ ಇದ್ದಾರೆ. ಅವರೆಲ್ಲ ಹಳೆ ಕಾಲದಲ್ಲೇ ಬರ್ಮಾ, ಶ್ರೀಲಂಕಾ, ಸಿಂಗಪೂರ್, ಮಲೇಷ್ಯಾ ಅಲ್ಲೆಲ್ಲ ಹೋಗಿ ಲೇವಾದೇವಿ ಅಂತ ಹೇಳ್ತಾರೆ, ದಟ್ ಈಸ್ ಲೆಂಡಿಂಗ್, ಮನಿ ಲೆಂಡಿಂಗ್ ಬಡ್ಡಿ ವ್ಯವಹಾರ ಮಾಡೋದು. ಅಂದರೆ ಸಾಲ ಕೊಡ್ತಾರೆ ಜನರಿಗೆ, ವ್ಯವಸಾಯಗಳಿಗೆ. ಅದಕ್ಕೆ ಮಾರ್ಟ್ಗೇಜ್ ಮಾಡ್ತಾರೆ, ಜಮೀನನ್ನು ಮಾರ್ಟ್ಗೇಜ್ ಮಾಡಿಕೊಳ್ತಾರೆ. ಅವ ವಾಪಸ್ ಕೊಡ್ಲಿಕ್ಕೆ ಬರೋದಿಲ್ಲ. ಎಷ್ಟೋ ಜನರು 90% ವಾಪಸ್ ಕೊಡೋದಿಲ್ಲ. ಅದು ಇನ್ಕ್ರೀಸ್ ಮುಂದೆ ಸಾಲ ಕೊಡ್ತಾನೆ ಸ್ವಲ್ಪ ಹೆಚ್ಚಿಗೆ ಕೊಡ್ತಾನೆ ಹೋಗ್ತಾರೆ. ಅವ್ರು ರಿಟರ್ನ್ ಮಾಡೋದಿಲ್ಲ. ಸೊ ಅದಕ್ಕೆ ಏನು ಮಾರ್ಟ್ಗೇಜ್ ಜಮೀನೇನು ಮಾಡಿಕೊಟ್ಟಿದ್ದಾನೋ ಅದು ಇವರಿಗೆ ಬಂದುಬಿಡುತ್ತೆ. ಅದು ಯಾಕಂದರೆ ಕಾನೂನು ಪ್ರಕಾರ ಯಾರು ಸಾಲ ವಾಪಸ್ ಕೊಡ್ಲಿಕ್ಕೆ ಬರ್ತಾ ಇಲ್ವೋ ಆವಾಗ ಅದು ಮಾರ್ಟ್ಗೇಜ್ ಮಾಡಿರೋದು ಇವರಿಗೆ ಬಂದುಬಿಡುತ್ತೆ. ಆ ರೀತಿಯಲ್ಲಿ ನಮ್ಮ ಈ ಚೆಟ್ಟಿಯಾರ್ ಕಮ್ಯುನಿಟೀಸ್ ಭಾಳ ಜನರಿದ್ದಾರೆ ಅಲ್ಲಿ, ಬರ್ಮಾ ಮತ್ತು ಮಲೇಷ್ಯಾ, ಶ್ರೀಲಂಕಾ ಅಲ್ಲೆಲ್ಲ ದೊಡ್ಡವರಿದ್ದಾರೆ. 20,000 ಎಕರೆ, 25,000 ಎಕರೆ. ಚೆಟ್ಟಿನಾಡ್ ರಾಜ ಅಂತ ಒಬ್ಬರಿದ್ದರು, ಅವರೆಲ್ಲ 20,000 ಎಕರೆ ಇತ್ತು. ಅದೇ ರೀತಿ ನಮ್ಮ ತಂದೆ ಅಂದರೆ ನಮ್ಮ ಗ್ರ್ಯಾಂಡ್ ಫಾದರ್, ತಾತನ ಕಾಲದಲ್ಲಿ ಆವಾಗ ರಂಗೂನು ಹೋಗಿದ್ದಾರೆ. ಅವರು 1900ನಲ್ಲೇ ಹೋಗಿದ್ದಾರೆ ಅವರು. ಸೊ ಅವರದು ಒಂದು ಸುಮಾರು, ನಮ್ಮ ತಂದೆಯವ್ರಿಗೂ ಒಂದು ಸುಮಾರು 5,000 ಎಕರೆ ಭತ್ತದ ಜಮೀನದು. ಅಂದರೆ ಇವರೇನು ಜಮೀನೇನು ನೋಡಿಲ್ಲ, ಉಳುಮೆಗಳೇನು ಮಾಡಿಲ್ಲ. ಅವು ಯಾರು ಮಾಲೀಕನು ಯಾರಿದ್ರೋ ಜಮೀನಿಗೆ ಅವನು ಟೆನೆಂಟ್ ಆಗ್ತಾನೆ ಅದಕ್ಕೆ. ಯಾಕಂದರೆ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ, ಅವನೇ ಉಳುಮೆ ಮಾಡ್ತಾನೆ. ಮತ್ತು ಅದರಲ್ಲಿ ಒಂದು 60-40 ಅಂತ ತೊಗೊಳ್ತಾರೆ. 60% ನಮಗೆ ಬರುತ್ತೆ, ಓನರ್ಗೆ ನಮಗೆ ಬಂದುಬಿಡುತ್ತೆ. 40% ಅವನಿಗೆ ಟೆನೆಂಟಿಗೆ ಹೋಗ್ತದೆ. ಆ ರೀತಿಯಲ್ಲಿ ಮಾಡ್ತಾಯಿದ್ರು. ಸೊ ನನ್ನ ಈ ಅಕೌಂಟ್ಸ್ ಬರೆಯೋದು ನಾನೇ ಬರೀತಿದ್ದೆ ನಮ್ಮ ತಂದೆಯವ್ರಿಗೆ, ಅಂದರೆ ಕಾಲೇಜಿಗೆ ಹೋಗೋ ತನಕ. ಸೊ ನಮ್ಗೆ ಗೊತ್ತಾಯಿತು, ಅಂದರೆ ಅದು ಕಾನೂನು ಪ್ರಕಾರ ಒಂದು ವರ್ಷದಲ್ಲಿ ಇಂಟ್ರೆಸ್ಟ್ ಬಡ್ಡಿ 18%ಗಿಂತ ಹೆಚ್ಚಿಗೆ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ನಮ್ಮ ಕಮ್ಯುನಿಟಿಯವರು, ಚೆಟ್ಟಿಯಾರ್ ಕಮ್ಯುನಿಟಿಯವರು, ನಮ್ಮ ತಂದೆ ಎಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ, ಅವ್ರು ನಿಜವಾಗಿ ಬಡ್ಡಿ ವಸೂಲು ಮಾಡ್ತಾಯಿದ್ದದ್ದು 10%, 10% ಪ್ರತಿ ತಿಂಗಳಿಗೆ. ಅದು ಪ್ರತಿ ತಿಂಗಳಿಗೆ 10% ಅಂದರೆ ಅದು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಅದಕ್ಕೆ. ಅದಕ್ಕೇನೋ ಒಂದು ಹೆಸರಿದೆ ಕನ್ನಡದಲ್ಲಿ, ಚಕ್ರಬಡ್ಡಿ. ಅದು 10% ಅಂದರೆ ಒಂದು ತಿಂಗಳಿಗೆ 10%, ಮುಂದಿನ ತಿಂಗಳಿಗೆ ಅದು 11% ಆಗ್ತದೆ. ಅದು 10% ಮೇಲೇ ಒಂದು 10% ಆಗ್ತದೆ. ಸೊ ಇದೇ ಥರ ಮಾಡಿದರೆ ₹100 ನೀವು ಸಾಲ ಕೊಟ್ಟರೆ ಒಂದು ವರ್ಷ ಮುಗಿದಾಗ ಅದು ಒಂದು ಸುಮಾರು 1,000 ಚಿಲ್ಲರೆ ರೂಪಾಯಿ ಆಗ್ತದೆ ವಾಪಸ್ ಕೊಡೋದು, ಆ ಥರದ್ದು. ಬಟ್ ಅದು ಅದು ಚಾರ್ಜ್ ಅಕೌಂಟ್ನಲ್ಲಿ ಬರೆಯಲಿಕ್ಕೆ ಬರೋದಿಲ್ಲ. ಅದು ಯಾಕಂದರೆ ಕಾನೂನು ಪ್ರಕಾರ 18% ಒಂದು ವರ್ಷಕ್ಕೆ ವಸೂಲು ಮಾಡೋದಿದೆ. ನನ್ನ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ ಎಷ್ಟು ಬರುತ್ತೆ ಅಂಥೇಳಿ. ಒಟ್ಟು ಒಂದು ಈ ಚಕ್ರ ಬಡ್ಡಿ ಮಾಡಿದರೆ 10% ಪ್ರತಿ ತಿಂಗಳಿಗೆ, ಅಂದರೆ ಅದು ಸುಮಾರು 1,200 ರೂಪಾಯಿ ಹಾಗೆ ಬರುತ್ತೆ ಅದು. ಸೊ ಅದನ್ನು ವಾಪಸ್ ಕೊಡಲಿಕ್ಕೆ ಬರೋದಿಲ್ಲ ಅವ. ಸೊ ಅದನ್ನೇ ನಾವು ನಮ್ಮ ತಂದೆಯವರು ಕೇಳೋದಿಲ್ಲ, ಅವನು ರೂಪಾಯಿ ವಾಪಸ್ ಕೊಡಿ ಅಂತ ಕೇಳೋದಿಲ್ಲ. ಜಮೀನು ತೊಗೊಂಡ್ಬಿಡ್ತಾರೆ, ಆಮೇಲೆ ಶೇರ್ ಮಾಡ್ತಾರೆ. ಉತ್ಪನ್ನ ಏನು ಬರುತ್ತೋ ಅಲ್ಲಿ ಶೇರ್ ಮಾಡ್ತಾರೆ 60-40 ಬೇಸಿಸ್ ಮೇಲೆ. ಸೊ ಹೀಗೆಲ್ಲ ಇತ್ತದು. ಸೊ ನಾನು ಕಾಲೇಜಿನಲ್ಲಿ ಸೇರಿದ್ದಾಗ ನಾನೇ ಅಕೌಂಟ್ ಬರೆಯೋದು. ಏನು ಫಾಲ್ಸ್ ತಪ್ಪು ಎರಡನೇ ನಂಬರ್ 2 ಅಕೌಂಟ್ ಅಂತ ಹೇಳ್ತೇವೆ, ಅದನ್ನು ಬರೆಯೋದಿಲ್ಲ ನಾನೇ. ಕಂಬರಾಮಾಯಣನ ಬಾಲ್ಯದಿಂದಲೂ ಓದ್ತಾ ಇದ್ದಂಥ ನೀವು ಆ 2 ನಂಬರ್ ಇದನ್ನು ಹೆಂಗೆ ಬರಿತಾ ಇದ್ರಿ ಅನ್ನೋದು ಒಂದು ಒಂಥರ ಡೈಲಮ. ಆ ಜಮೀನು
ಹೇಗೆ ಕೈ ತಪ್ಪಿತು ಹೇಳಿ ಸರ್? 5,000 ಎಕರೆ ನಿಮ್ಮ ತಂದೆಯವ್ರದ್ದು ಜಮೀನು ಹೇಗೆ ನಿಮ್ಮಿಂದ ಅದು ಅಂದರೆ ಅದು ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯ ಬಂದದ್ದು ನಮಗೆ ಬಂದದ್ದು 1947. ಬರ್ಮಾ ಪಾರ್ಟ್ ಆಫ್ ಇಂಡಿಯಾನೇ ಇತ್ತು. 1935ನೇ ಇಸ್ವಿ ತನಕ ಬರ್ಮಾ ವಾಸ್ ಪಾರ್ಟ್ ಆಫ್ ಇಂಡಿಯಾ, ಸಿಲೋನ್ ವಾಸ್ ಪಾರ್ಟ್ ಆಫ್ ಇಂಡಿಯಾ. ಆಮೇಲೆ ಅದು ಇಂಡಿಪೆಂಡೆಂಟ್ ಆಗಿ ಹೋಯ್ತದು. ಆವಾಗಲೇ ಇಂಡಿಪೆಂಡೆನ್ಸ್ ಕೊಟ್ಟಿಲ್ಲ ಅವ್ರಿಗೆ, ಬೇರೆ ದೇಶ ಅಂತ ಮಾಡಿಕೊಂಡ್ರು. ಒಂದು ಪ್ರಾವಿನ್ಸ್ ಆಗಿರಲಿಲ್ಲ, ಇದು ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಸ್ ಆಗಿರಲಿಲ್ಲ 1935ನಲ್ಲಿ. 1948ನಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ 1 ವರ್ಷ ಆದಮೇಲೆ ಅವ್ರಿಗೂ ಪೂರ್ಣ ಸ್ವರಾಜ್ಯ ಬಂತದು. ಸ್ವರಾಜ್ಯ ಬಂದ ಮೇಲೆ ಅಲ್ಲಿ ಔಂಗ್ ಸಾನ್ ಅಂತ ಒಬ್ಬರಿದ್ರು. ಈಗ ಔಂಗ್ ಸಾನ್ ಡಾಟರ್ ಆಂಗ್ ಸಾನ್ ಸೂಕಿ ಅವರು, ಔಂಗ್ ಸಾನ್ ಸೂಚಿ ಅವರ ತಂದೆ ಹೆಸರು ಔಂಗ್ ಸಾನ್. ಔಂಗ್ ಸಾನ್ ವಾಸ್ ಎ ಕಮ್ಯುನಿಸ್ಟ್ ಥರ ಲೀಡರ್ ಅವರು ಪ್ರೈಮ್ ಮಿನಿಸ್ಟರ್ ಆದರು. ಪ್ರೈಮ್ ಮಿನಿಸ್ಟರ್ ಆದಮೇಲೆ ಈ ಯಾರ್ಯಾರು ಇಂಡಿಯನ್ಸು ಮತ್ತು ಮಾರ್ವಾರೀಸು ಕೆಲವು ಜನರಿದ್ದರು ಬರ್ಮಾನಲ್ಲಿ, ಅವ್ರು ಏನೇನು ಜಮೀನೆಲ್ಲ ಏನೇನು ತೊಗೊಂಡಿದ್ದಾರೆ ಇದೇ ರೀತಿಯಲ್ಲಿ ಅದನ್ನೆಲ್ಲ ನ್ಯಾಷನಲೈಸ್ ಮಾಡಿದ್ರು ಅವ್ರನ್ನ. ಸೊ ನಮ್ಮ 5,000 ಎಕರೆ ನಮ್ಮದು ತಂದೆದು ಏನಿತ್ತು ಅದೆಲ್ಲ ನ್ಯಾಷನಲೈಸ್ ಆಯಿತು. ಅದನ್ನೇನೋ ಅಲ್ಪ ಸ್ವಲ್ಪ ಕಾಂಪನ್ಸೇಷನ್ ಏನೋ ಕೊಟ್ಟರು ಅದಕ್ಕೆ. ಬಟ್ ಜಮೀನು ಅವ್ರದ್ದಾಯಿತು. ಏನು ಸರ್ಕಾರ ತೊಗೊಂಡು ಯಾರ್ಯಾರು ನಮ್ಮಲ್ಲಿ ಅದೇ ಥರ ಆಯಿತು. ದೇವರಾಜ ಅರಸ್ ಅವರಿದ್ದಾಗ ಟೆನೆನ್ಸಿ ಲ್ಯಾಂಡ್ ರಿಫಾರ್ಮ್ಸ್ ಆಯ್ತಲ್ಲ, ಅದೇ ಥರ ಅವರು 1948ನಲ್ಲೇ ಮಾಡಿದ್ರು ಅದನ್ನು. ನಮಗಿನ್ನ 1 ವರ್ಷ ಮುಂಚೆನೇ. ಓಕೆ ಸರ್, ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿಮ್ಮ ಆತ್ಮಕಥೆಯನ್ನು ಓದಿದ ನನಗೆ ಅನಿಸ್ತಾ ಇರೋದು, ಕಂಬರಾಮಾಯಣವನ್ನು ಬಯಟ್ ಮಾಡಿ ಅದರ ಅಂದರೆ ಸಮ್ಮರಿ ಒಂದು ಸುಮಾರು 16 ಪೇಜೇನೋ ಇತ್ತು ಅಂತ ಹೇಳಿದರೆ, ಆ ಕಂಬರಾಮಾಯಣವನ್ನು ಕಂಠಪಾಠ ಮಾಡಿ ಬೆಳೆದಂಥ ನೀವು ಪೂರ್ಣ ಪ್ರಮಾಣದ ಕಮ್ಯುನಿಸ್ಟ್ ಸಿದ್ಧಾಂತಗಳಿಗೆ ಹೆಂಗೆ ಮಾರು ಹೋದ್ರಿ? ಅದನ್ನು ಸ್ವಲ್ಪ ಹಿನ್ನೆಲೆ ಹೇಳಿ ಸರ್. ಅದೇ ರೀ, ಅದರಲ್ಲೂ ಅದು ಹೇಗೆಂದರೆ, ಈ ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದದ್ದು ಕೊಯಂಬತ್ತೂರಿನಲ್ಲಿ, ತಮಿಳ್ನಾಡಿನಲ್ಲಿ. ಅದಾದಮೇಲೆ ನಾನು ರಂಗೂನ್ಗೆ ಹೋದೆ. ಬಟ್ ಹೈಸ್ಕೂಲ್ನಲ್ಲಿ ಓದ್ತಾ ಇರುವಾಗಲೇ ಈ DMK, ಆವಾಗಲೇ DMK ಇತ್ತು. DMK ಇಲ್ಲ, DK ಅಂದಿತ್ತು. ಪೆರಿಯಾರ್ ಅವ್ರದ್ದು ದ್ರಾವಿಡ ಕಳಗಂ ಅಂಥೇಳಿ DK ಅಂತಿತ್ತು, ದ್ರಾವಿಡಿಯನ್ ಮೂಮೆಂಟ್ ಅಂತ. ಈ ಅಣ್ಣಾದುರೈ, ಕರುಣಾನಿಧಿ ಅವರೆಲ್ಲ ಸಣ್ಣವರು, ಅವರು ಲೆಫ್ಟಿನೆಂಟ್ಸ್ ಇದ್ದರು ಪೆರಿಯಾರ್ ಅವ್ರಿಗೆ. ಅವ್ರು ಆವಾಗಲೇ ಈ ಕೆಲವು ಪುಸ್ತಕಗಳನ್ನು ಪ್ಲೇಟೋ, ಅರಿಸ್ಟಾಟಲ್, ಕಾರ್ಲ್ ಮಾರ್ಕ್ಸ್ ಇಂಥದವ್ರದ್ದೆಲ್ಲ ತಮಿಳಿನಲ್ಲಿ ಟ್ರಾನ್ಸ್ಲೇಟ್ ಮಾಡೋರು. ಟ್ರಾನ್ಸ್ಲೇಟ್ ಅಂದರೆ ವರ್ಡ್ ಟು ವರ್ಡ್ ಭಾಷಾಂತರ ಮಾಡೋದಲ್ಲ, ಅದರೇನು ಸಾರಾಂಶ ಏನಿದೆಯೋ ಅದನ್ನೇ ಸಣ್ಣ ರೀತಿಯಲ್ಲಿ ₹1 ಪುಸ್ತಕ, ಅದು ವಿದಿನ್ 100 ಪೇಜ್ ಒಳಗೇ ಇರಬೇಕದು. ಅದನ್ನೆಲ್ಲ ಕೂಡ ಚೆನ್ನಾಗಿದೆ, ಬೆಂಕಿ ಹಚ್ಚಿ. ಹಾಂ, ಅದ್ಭುತವಾಗಿದೆ. ಅದನ್ನು ಪ್ರಿಂಟ್ ಮಾಡಿ ಸೇಲ್ ಮಾಡ್ತಾಯಿದ್ರು. ಎಲ್ಲಿ ಸೇಲ್ ಮಾಡ್ತಾಯಿದ್ರು ಅಂದರೆ ಕಾಲೇಜಸ್ನಲ್ಲಿ ಮತ್ತು ಹೈಸ್ಕೂಲ್ಸ್ನಲ್ಲಿ ಮೊಬೈಲ್ ವ್ಯಾನ್ ಇಟ್ಕೊಂಡು ಬಂದು ಸೇಲ್ ಮಾಡ್ತಾಯಿರೋರು. ಸೊ ಅದು ₹1 ನಾನು ಹೇಳ್ತಾ ಇರೋದು 1955, 1955-56ನೇ ಇಸ್ವಿಗಳಲ್ಲಿ. ಆವಾಗ ₹1 ಅಂದರೆ ಭಾಳನೇ. ಬಟ್ ನಾವು 3-4 ಜನರೆಲ್ಲ ಸೇರಿ, 4-5 ಜನರು ಸೇರಿ ₹1 ಕಲೆಕ್ಟ್ ಮಾಡಿಕೊಂಡು ಆ ಪುಸ್ತಕ ತೊಗೊಂಡು ನಾವು ಓದೋರು. ಅದೇ ತಮಿಳಿನಲ್ಲಿತ್ತು. ಅಂದರೆ ಟ್ರಾನ್ಸ್ಲೇಷನ್ ಅದರಲ್ಲಿ ಏನು ಸಾರಾಂಶ ಇದೆಯೋ ಅದು ನಮ್ಗೆ ಗೊತ್ತಾಗ್ತದೆ. ಆದರೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅರ್ಥ ಆಗೋದಿಲ್ಲ, ಅದು ಸರಿಯಾಗಿ ಇರುವುದಿಲ್ಲ ಅದು. ಬಟ್ ದಿಸ್ ಟ್ರಾನ್ಸ್ಲೇಷನ್ ವಾಸ್ ವೆರಿ ಗುಡ್, ಅಂದರೆ ಸಾರಾಂಶ ಇರೋದು. ಸೊ ಅದು ನಮಗೆ ಗೊತ್ತಿತ್ತು. ಕಾರ್ಲ್ ಮಾರ್ಕ್ಸ್ ಅದು, ಆಮೇಲೆ ಇಂಗರ್ಸಾಲ್ ಅಂತ, ಅದು ನಾಸ್ತಿಕವಾದ, ಅದು ಏಥಿಸ್ಟ್ ಫಿಲಾಸಫಿ, ಆಮೇಲೆ ಪ್ಲೇಟೋಸ್ ಫಿಲಾಸಫಿ, ಇದೆಲ್ಲ ನಮಗೆ ಒಂದು ಚಾನ್ಸ್ ಸಿಕ್ಕಿತ್ತದು. ಈ ಕಾಲದಲ್ಲಿ ಯಾರೂ ಅಂಥದ್ದು ಮಾಡಿಲ್ಲ. ಈವನ್ ಕಮ್ಯುನಿಸ್ಟ್ ಪಾರ್ಟಿ ಅವರು ಈ ಥರ ಟ್ರಾನ್ಸ್ಲೇಟ್ ಈ ಥರ ಮಾಡೋದಿಲ್ಲ. ಅಂದರೆ ಯಂಗ್ ಏಜ್ನಲ್ಲಿ, ಸಣ್ಣ ವಯಸ್ಸು, 15 ವಯಸ್ಸು, 16 ವಯಸ್ಸು, 20 ವಯಸ್ಸು ಒಳಗೇ ಇದನ್ನೆಲ್ಲ ಓದಿಸ್ಬಿಟ್ಟು ಅವರು ದೇ ವಿಲ್ ಟ್ರಾನ್ಸ್ಫಾರ್ಮ್ ದ ಮೈಂಡ್ಸ್, ಯಂಗ್ ಮೈಂಡ್ಸ್ ಇರೋದು. ಸೊ ನಾವು ಸ್ಕೂಲ್ನಲ್ಲಿ ಹೈಸ್ಕೂಲ್ನಲ್ಲೇ ಓದ್ತಾ ಇರುವಾಗ ಇದನ್ನು ಓದ್ಮೇಲೆ ಗೊತ್ತಾಗ್ತದೆ. ಇದು ಅಂದರೆ ಥಿಂಕಿಂಗ್ ಬರುತ್ತೆ. ಬರೀ ಓದೋದು ಮಾತ್ರ ಅಲ್ಲ, ಅವ್ರು ಏನು ಬರೆದಾರೆ ಅದು ತಮಿಳಿನಲ್ಲಿ ಚೆನ್ನಾಗಿ. ಅವರು ರೆಟಾರಿಕ್ ಭಾಳ ಇದೆ. ಈ DMK ಅವರಿಗೆಲ್ಲ ರೆಟಾರಿಕ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಭಾಳ ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾರೆ ಅವರು, ಬರೀತಾರೆ ಅವರು. ಸೊ ಅದು ಹಿಡಿತದೆ ನಮ್ಮ ಮನಸ್ಸಿಗೆ. ಸೊ ಇದನ್ನು ನಾವು ಥಿಂಕ್ ಮಾಡ್ತೇವೆ ಅದಕ್ಕೆ. ಈಗ ನಾಸ್ತಿಕವಾದ ಮತ್ತು ಆಸ್ತಿಕವಾದ, ಎಡ ಮತ್ತು ಬಲ ಸಿದ್ಧಾಂತದ ನಡುವೆ ನಿಮಗೆ ಯಾವ ವಾದ ಸೂಕ್ತ ಅಂತ ಅನಿಸುತ್ತೆ ನಿಮಗೆ? ಅದ್ರಿ ಮೊದಲು ನಾವೆಲ್ಲ ಭಾಳ ರಾಮಾಯಣ ಮಹಾಭಾರತ ಎಲ್ಲ ಓದಿ ಅಂಬುಲಿ ಮಾಮ ಅಂತ ಹಳೆ ಕಾಲದಲ್ಲಿ ಒಂದು ಇದು ವೀಕ್ಲಿ ಚಂದಮಾಮ, ಹಾಂ, ಅದಕ್ಕೆ ತಮಿಳಲ್ಲಿ ಅಂಬುಲಿ ಮಾಮ ಅಂತ ಹೆಸರದು. ಡ್ರಾಯಿಂಗ್ಸ್ ಎಲ್ಲ ಭಾಳ ಚೆನ್ನಾಗಿರ್ತದೆ, ಅದ್ಭುತವಾಗಿತ್ತು, ಚೆನ್ನಾಗಿರ್ತದೆ. ಹಾಂ, ಅದೆಲ್ಲ ನಾವು ಓದೋರು. ದೆನ್ ಬರ್ತಾ ಈ ಥರ ಪುಸ್ತಕಗಳೆಲ್ಲ ಓದಿದ ಮೇಲೆ ಯು ಬಿಕಮ್ ಚೇಂಜ್ಡ್. ಅಂದರೆ
ಫ್ರಮ್ ಆಸ್ತಿಕವಾದಿಂದ ನಾಸ್ತಿಕಕ್ಕೆ ಹೋಗ್ತೇವೆ. ಅಂದರೆ 20s 20 ವರ್ಷ 25 ವರ್ಷ ಒಳಗೆ. ಅದಾದಮೇಲೆ ಮೋರ್ ಮೆಚ್ಯೂರಿಟಿ ಆದಮೇಲೆ ಅಗ್ನಾಸ್ಟಿಸಿಸಮ್ ಅಂತ ಹೇಳ್ತೇವೆ. ಅಂದರೆ ಬರ್ಟ್ರಂಡ್ ರಸಲ್ ಅಂತೆಲ್ಲ ಇದ್ದಾರೆ. ಅವರು ಎಸ್ ದರ್ ಇಸ್ ಅ ಗಾಡ್ ಆರ್ ನಾಟ್ ಅಂತ ಎಸ್ ನೋ ಅಂತ ಹೇಳೋದಿಲ್ಲ. ಬಟ್ ಇಟ್ ಡಸ್ ನಾಟ್ ಮ್ಯಾಟರ್, ವಿ ಡು ನಾಟ್ ನೋ, ಇಟ್ ಡಸ್ ನಾಟ್ ಮ್ಯಾಟರ್ ಅಂತ ಹೇಳೋರು. ಬುದ್ಧನ ಥರ ಹಾಂ, ಇಲ್ಲದ ದೇವರನ್ನ ಹುಡುಕ್ಬೇಡಿ, ನೀವು ಏನು ಅದಕ್ಕೆ ಅಗ್ನಾಸ್ಟಿಸಿಸಮ್ ಅಂತ ಹೇಳೋದು ಇಂಗ್ಲೀಷ್ನಲ್ಲಿ. ಸೊ ಅದೆಲ್ಲ ನಾವು ಕೊನೆಗೆ ಅಗ್ನಾಸ್ಟಿಸ್ ಅಂತ ಆಗ್ತೇವೆ, ಕನ್ಫರ್ಮ್ಡ್ ಅಗ್ನಾಸ್ಟಿಕ್ ಅಂತ. ಅಂದರೆ ಟೆಂಪಲ್ಗೆಲ್ಲ ಹೋಗೋದಿಲ್ಲ, ಹೋಗ್ತೇವೆ ಬಟ್ ನಾಟ್ ಫಾರ್ ಪ್ರೇಯಿಂಗ್, ಪ್ರೇ ಮಾಡೋದಿಲ್ಲ. ಈಗ ಒಂದು ಡೈರೆಕ್ಟ್ ವಿಷಯ ಕೇಂದ್ರಕ್ಕೆ ಬಂದ್ಬಿಡೋಣ. ತುಂಬ ಸೋಜಿಗ ಮತ್ತು ಏನೋ ಒಂಥರ ಖೇದ ಅನಿಸೋದೇನೆಂದರೆ, ವಿವೇಕಾನಂದರು ಹೇಳ್ತಾರೆ ಶಿಕ್ಷಣವೇ ರಾಮಬಾಣ ಅಂತಾರೆ, ಎಜುಕೇಷನ್ ಇಸ್ ದ ಮೇನ್ ವೆಪನ್ ಅಂತಾರೆ. ನಾವು ಇಷ್ಟೆಲ್ಲ IAS IFS IPSಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಶಿಕ್ಷಣಕ್ಕೆ, ಟ್ರೈನಿಂಗಿಗೆ. ಅಷ್ಟೆಲ್ಲ ಗಾಂಧಿ, ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಪುಂಖಾನುಪುಂಖವಾಗಿ ಓದ್ಕೊಂಡು ಏನೆಲ್ಲ ಇಳ್ಕೊಂಡ್ರು ಅವರ ನೈತಿಕ ಮಟ್ಟ ಕುಸಿಯೋಕ್ಕೆ ಏನು ಕಾರಣ? ಅಥವಾ ಏನಾದರೂ ಟ್ರೈನಿಂಗಲ್ಲೇ ಏನಾದರೂ ಬದಲಾಗಬೇಕಾ? ಇವತ್ತಿನ IAS IPSಗೆ ಟ್ರೈನಿಂಗ್ ಏನು ಕೊಡ್ತಾ ಇದೆ ಅದೇ ಏನಾದರೂ ಲೋಪ ಇದೆಯಾ? ಅದ್ರ ಬಗ್ಗೆ ಹೇಳಿ ಸರ್. ಇವಾಗ ಅದರಲ್ಲಿ ಏನಾಗಿದೆ ಅಂದರೆ, ಮೊದಲು ನಮ್ಮ ಕಾಲದಲ್ಲಿ ಅಂದರೆ 1965 68 70ನೇ ಇಸವಿ ತನಕ ಈ ಹ್ಯುಮ್ಯಾನಿಟೀಸ್ ಅಂತ ಇದೆ. ಹ್ಯುಮ್ಯಾನಿಟೀಸ್ ಅಂದರೆ ಮಾನವೀಯ ಮೌಲ್ಯಗಳು. ಇದು ಇಕನಾಮಿಕ್ಸ್, ಹಿಸ್ಟ್ರಿ, ಫಿಲಾಸಫಿ ಇಂಥ ಇದರಲ್ಲಿ ಗ್ರಾಜ್ಯುಯೇಟ್ಸ್ ಇರೋರು IASಗೆ, ಆಲ್ ಇಂಡಿಯಾ ಸರ್ವಿಸ್ಗೆ ಬರುವವರು. ಆವಾಗ 30-35 ಸಾವಿರ ಬರೆಯೋರು, ಎಕ್ಸಾಮ್ ಬರೆಯೋರು. ಅದರಲ್ಲಿ ಒಂದು 100 ಚಿಲ್ಲರೆ 150-180 ಜನರನ್ನ IASಗೆ IPSಗೆ ಸೆಲೆಕ್ಟ್ ಮಾಡೋರು. ಈಗ ಆ ನಂಬರ್ ಏನಾಗ್ಬಿಟ್ಟಿದೆ ಅಂದರೆ 11 ಲಕ್ಷ ಜನರು ಬರೀತಾರೆ. 35 ಸಾವಿರ ಇದ್ದದ್ದು ಈಗ 11 ಲಕ್ಷ ಬರೀತಾರೆ. ಅದರಲ್ಲಿ ಮುಕ್ಕಾಲು ಭಾಗ ಇರೋರು ಇಂಜಿನಿಯರ್ಸ್. ಯಾಕಂದರೆ ಇಂಜಿನಿಯರಿಂಗ್ ಮೊದಲು ಇಂಜಿನಿಯರ್ಸ್ ಇರಲಿಲ್ಲ ನಮ್ಮ ಸರ್ವೀಸ್ನಲ್ಲಿ, ಇಂಜಿನಿಯರ್ಸು ಇರಲಿಲ್ಲ, ಆಮೇಲೆ ಮೆಡಿಕಲ್ ಡಾಕ್ಟರ್ಸ್ ಅವರು ಇರಲಿಲ್ಲ. ಈಗ ಮುಕ್ಕಾಲು ಭಾಗ ಇಂಜಿನಿಯರ್ಸ್ ಆ್ಯಂಡ್ ಮೆಡಿಕಲ್ ಹೆಚ್ಚಿಗೆ ಇಲ್ಲ, ಬಟ್ ಇಂಜಿನಿಯರ್ಸ್ 70% ಇಂಜಿನಿಯರ್ಸೇ ಬರ್ತಾರೆ. ಅವರು ಮ್ಯಾಥಮ್ಯಾಟಿಕ್ಸ್ನಲ್ಲಿ ಇದರಲ್ಲಿ ಹೆಚ್ಚಿಗೆ ಅವರು ನಿಪುಣರಿದ್ದಾರೆ ಹೊರತು ಇದು ಹ್ಯುಮ್ಯಾನಿಟೀಸ್ ಇರುವುದಿಲ್ಲ. ಫಿಲಾಸಫಿ ಆಗಲಿ, ಹಿಸ್ಟ್ರಿ ಓದೋರು ಇಂಥದ್ದವರು ಇರುವುದಿಲ್ಲ ಅದರಲ್ಲಿ. ಕರೆಕ್ಟ್, ಒಳ್ಳೆ ಪಾಯಿಂಟ್. ಹಾಂ, ಸೊ ಅವ್ರಿಗೇನಾಗ್ತದೆ ದಟ್ ಮೊದಲಿಂದೇ ಒಂದು ಬೆಂಟ್ ಆಫ್ ಮೈಂಡ್ ಬೇಕಾಗ್ತದೆ, ಒಂದು ಕಮಿಟ್ಮೆಂಟ್ ಬೇಕಾಗ್ತದೆ. ಫಿಲಾಸಫಿ ಮೇಲೆ ಹೋಗ್ತದೆ ಅದು. ಆಮೇಲೆ IASನಲ್ಲಿ ಬಂದ ತಕ್ಷಣವೇ ಪವರ್ ಬರುತ್ತದೆ. ಆಮೇಲೆ ಸ್ಯಾಲ್ರಿ ಒಳ್ಳೆ ಸಂಬಳ ಈಗೆಲ್ಲ ಹೆಚ್ಚಿಗೆ ಮಾಡಿದ್ದಾರೆ. ಇವರು ರಾಜ್ಕುಮಾರ್ ಅಂತ ಕರೀತಾರೆ ಅವ್ರನ್ನ, ರಾಜಕುಮಾರ್ ಅವರು ಕ್ಯಾಟಗರಿ. ಅಲ್ಲ, ನಾವೆಲ್ಲ ಜಾಯಿನ್ ಆದಾಗ ನಮ್ಮ ಸಂಬಳ 350 ರೂಪಾಯಿ ಇತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಿ. ಈಗ ಅದೇ ಅಸಿಸ್ಟೆಂಟ್ ಕಮಿಷನ್ಗೆ 60,000 ರೂಪಾಯಿ ಸಿಗ್ತದೆ ಜಾಯಿನ್ ಆದ ತಕ್ಷಣವೇ. AC ಅಂತ ಸಬ್ ಡಿವಿಷನ್ ಅಸಿಸ್ಟೆಂಟ್ ಕಮಿಷನರ್ ಅಂತ ಇಲ್ಲಿ ಹೆಸರು, ಬೇರೆ ಕಡೆ ಸಬ್ ಕಲೆಕ್ಟರ್ ಅಂತ ಹೇಳ್ತಾರೆ ಅವ್ರಿಗೆ. ನಮ್ಮ ಕಾಲದಲ್ಲಿ ನಮಗೆಲ್ಲ 350 ಸಂಬಳ ಇತ್ತು ಒಂದು ತಿಂಗಳಿಗೆ. ಈಗ ಅದು 60,000 ಆಗಿದೆ ಅದು. ಸೊ ಆದ್ದರಿಂದ ಒಳ್ಳೆಯ ಲೈಫ್ ಸಿಗ್ತದೆ. ಆಮೇಲೆ ಆ ಅಂದರೆ ಈ ಥರ ಒಂದು ಸೋಷಿಯಲಿಸ್ಟಿಕ್ ಐಡಿಯಾ ಎಲ್ಲ ಇರಬೇಕಾದ್ರೆ ಮೊದಲಿಂದ ಬರಬೇಕದು, ಅದು ನಡುವೆ ಬರೋದಿಲ್ಲ. ಅದು ಯಂಗ್ ಏಜ್ನಿಂದರೆ ಒಂದು 20 ವರ್ಷ ಒಳಗೇ ಯಂಗ್ಸ್ಟರ್ ಆಗಿರುವಾಗಲೇ ಅದನ್ನು ಆ ಒಂದು ತತ್ವ ಬರಬೇಕಾಗ್ತದೆ. ಅದಿಲ್ಲ ಈಗ. ಅಲ್ಲ ಸರ್, ಈಗ ನಮಗೆ ಅನಿಸೋದೇನೆಂದರೆ ಕರಪ್ಷನ್ ಈಸ್ ಎ ಮೇಯ್ನ್ ಇಶ್ಯೂಸ್. ಇವಾಗ ಕೆಲವೊಂದು ರಾಜಕೀಯದಲ್ಲಿ ಆ ಕಡೆ ಈ ಕಡೆ, ನಾವಂತೂ ಎಲ್ಲ ಕಡೆ ಹೇಳ್ತಾ ಇದ್ವಿ, ಇದ್ದವರಿಬ್ಬರು ಕದ್ದೋರೊಂದಿಗೆ ಎರಡೂ ಪಕ್ಷಗಳು ಏನೆಲ್ಲ ಮಾಡ್ತಾಯಿದೆ ಗೊತ್ತು. ಆದರೆ ಯಾವ ವ್ಯಾಲ್ಯೂಸ್ ಇಲ್ದ್ರಿಂದ ಜೊತೆ ಹೋಗ್ತಾ ಇದ್ದಾರೆ. ಕರಪ್ಷನ್ ಈಸ್ ಎ ಮೇಯ್ನ್ ಇಶ್ಯೂ. ಕೆಲವ್ರಿಗೆ ಕರಪ್ಷನ್ ಈಸ್ ಎ ಲೆಸ್ ಸಿವಿಲ್ಸ್, ಜಾತೀಯವಾದನೇ ದೊಡ್ಡ ಡೇಂಜರು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಈ ಭ್ರಷ್ಟಾಚಾರ ಅಂದರೆ ಅಪ್ಪ ಅಮ್ಮಂಗೆ ಗೌರವ ಕೊಡದೇ ಇರೋದು ಒಂದು ಭ್ರಷ್ಟಾಚಾರ. ನಾವು ಇವಾಗ ಸದ್ಯಕ್ಕೆ ಲಂಚಗುಳಿತನ ಅಂತ ಇಟ್ಕೊಂಡ್ಬಿಡೋಣ. ನಮ್ಮ ತೆರಿಗೆ ಲೂಟಿ ಆಗ್ತಾ ಇದೆಯಲ್ಲ, ತೆರಿಗೆ ಸದ್ಬಳಕೆ. ಇದಕ್ಕೆ ನಾವು ಯಾವ ಮಾನದಂಡನ ಅನುಸರಿಸಿದ್ರೆ ಸೂಕ್ತ ಅನಿಸುತ್ತೆ ದೇಶ ಕಟ್ಟೋದಕ್ಕೆ? ತೆರಿಗೆ ಉಳಿಸೋದೇ ಮೇನ್. ಇವತ್ತು ತೆರಿಗೆ ಹಾಳಾಗ್ತಾ ಇದೆ, ಸದ್ಬಳಕೆ ಆಗ್ತಾ ಇಲ್ಲ, ಎಲ್ರಿಗೂ ಗೊತ್ತು, ಇದು ಓಪನ್ ಇದು. ಆದರೂ ಇದ್ರ ಬಗ್ಗೆ ಯಾರೂ ಹೋರಾಟಗಾರರಾಗಲಿ, ಸ್ವಾಮಿಗಳಾಗಲಿ, ಆಡಳಿತ ಇವರಾಗಲಿ ತಲೆ ಕೆಡ್ಸ್ಕೊತ ಇಲ್ಲ. ನಮ್ಮ ತೆರಿಗೆ ಸದ್ಬಳಕೆ ಆಗೋಕ್ಕೆ ಯಾವ ಕ್ರಮ ಸೂಕ್ತ ಅಂತ ತಮ್ಮ ಅಭಿಪ್ರಾಯ? ಇದರಲ್ಲಿ ಒಂದು ಹೇಳಬೇಕಾದ್ರೆ, ಯಥಾ ರಾಜ ತಥಾ ಪ್ರಜಾ ಅಂತ ಒಂದಿದೆ. ಮೇಲೆ ಇರೋರೆಲ್ಲ ಯಾವ ರೀತಿಯಲ್ಲಿದ್ದಾರೋ ಅದೇ ಥರ ಜನರು ಅದೇ ಥರ ಫಾಲೋ ಮಾಡ್ತಾರೆ ಅಂತ. ನಾವೆಲ್ಲ IAS ಆಗಲಿ IPS ಇಂಥ ಆಲ್ ಇಂಡಿಯಾ ಸರ್ವಿಸ್ನಲ್ಲಿ ಮತ್ತು KSನಲ್ಲಿ ಇರೋರೆಲ್ಲ
ಸರ್ಕಾರ ಜೊತೆಯಲ್ಲಿ ಈ ಪ್ರತಿ ದಿವಸವೂ ನಾವು ಸರ್ಕಾರ ಜೊತೆಯಲ್ಲಿ ಏನೇನು ಮಾಡ್ತಾರೋ ಲೀಡರ್ಸ್ಗಳು ಅದನ್ನೇ ನಾವು ಫಾಲೋ ಫಾಲೋ ಅಲ್ಲ, ಅವ್ರ ಜೊತೆಲಿ ಸಂಪರ್ಕ ಇಟ್ಕೊಂಡಿರ್ತೇವೆ. ಸೊ ಅವ್ರು ಏನು ಮಾಡ್ತಾರೆ ಅದೇ ಥರ ಕಾಪಿ ಮಾಡ್ಕೊಳ್ತಾರೆ. ಬಟ್ ಕಾನೂನುಗಳಲ್ಲಿ ಅವ್ರು ಈಗ ನೋಡಿ, ಯಾವುದೋ ಒಂದು ಮಿನಿಸ್ಟರು ಯಾರು ಜೈಲಿಗೆ ಹೋಗಿಲ್ಲ. ಎಷ್ಟೋ ಜನರ ಮೇಲೆ ಕೇಸಸ್ ಏನು ಹಾಕಿದರೂ ಕೂಡ ಒಬ್ಬರೂ ಹೋಗಿಲ್ಲ. ಯಾಕಂದರೆ ನಮ್ಮ ಜುಡಿಷಿಯರಿನೂ ಹಾಗೇ ಇದೆ. ಯಾಕಂದರೆ ಈ ಸಿಸ್ಟಮ್ನಲ್ಲಿ ಬಿಯಾಂಡ್ ರೀಸನಬಲ್ ಡೌಟ್ ಅಂತ ಒಂದು ಬರುತ್ತೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಬಂಗಾರಪ್ಪನವ್ರ ಕಾಲದಲ್ಲಿ ಈ ಕ್ಲಾಸಿಕ್ ಕಂಪ್ಯೂಟರ್ ಕೇಸ್ ಅಂತ ಒಂದಿತ್ತು. ನಮ್ಮಲ್ಲಿರೋ ಕಂಪ್ಯೂಟರ್ಗಳೆಲ್ಲ ಇದು IBM ಕಂಪ್ಯೂಟರ್ಸ್ ಅಂತ ಆ ಒಂದು ಸಿಸ್ಟಮ್. ಇನ್ನೊಂದು ಸಿಸ್ಟಮ್ ಏನಿದೆ ಅಂದರೆ ಆ್ಯಪಲ್ ಕಂಪ್ಯೂಟರ್ಸ್ ಅಂತೇಳಿ. IBM ಕಂಪ್ಯೂಟರ್ ಆವಾಗ ನಾವೆಲ್ಲ ಉಪಯೋಗ ಮಾಡ್ತಾಯಿದ್ದು, ಈಗಲೂ ನಾವು ಉಪಯೋಗ ಮಾಡ್ತಾಯಿದ್ದು IBM. ಬಟ್ ಇವರ ಬಂಗಾರಪ್ಪನವ್ರ ಕಾಲದಲ್ಲಿ ಅವರು ಚೀಫ್ ಸೆಕ್ರೆಟರಿ ಆಗಿ ಅಲೆಕ್ಸಾಂಡರ್ ಅಂತ ಒಬ್ಬರು IAS ಆಫೀಸರ್ ಅವರಿದ್ರು, ಈಗ ತೀರ್ಕೊಂಡವ್ರು ಇಲ್ಲ ಈಗ. ಬಟ್ ಇವರು ಏನು ಮಾಡಿದ್ದಾರೆ, ಒಂದು ಮಿಡಲ್ ಮ್ಯಾನ್ ಬ್ರೋಕರ್ ಅವ್ನು ಬಂದು, ನಾನು 100 ಕಂಪ್ಯೂಟರು 100 ಪ್ರಿಂಟರ್ ಸಪ್ಲೈ ಮಾಡ್ತೇನೆ, 5 ಕೋಟಿ ರೂಪಾಯಿಗೆ. ಅವತ್ತಿನ ಕಾಲಕ್ಕೆ ದೊಡ್ಡ ಅಮೌಂಟು. ಅವತ್ತಿನ ಇದು ಯಾವ ವರ್ಷ ಅಂದರೆ 1992 ಇರಬೇಕು. ಆವಾಗ ದೊಡ್ಡ ಅಮೌಂಟ್ ಇದು. ಅಂದರೆ ಒಂದು 25 ಟೈಮ್ಸ್ ಮೋರ್ ಈಗ ಸಪ್ಲೈ ಮಾಡ್ತಾನೆ ಅಂಥೇಳಿ ಅವನಿಗೆ ಅಡ್ವಾನ್ಸ್ ಬೇರೆ ಕೊಟ್ಟರು. ಅಡ್ವಾನ್ಸ್ ಕೊಟ್ಟದ್ದು 2 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಟರು. 40% ಕೊಟ್ಟರು ಅಡ್ವಾನ್ಸ್. ಅವನು ಕೊಡಲೇ ಇಲ್ಲ, ಅದನ್ನು ಸಪ್ಲೈ ಮಾಡಲಿಲ್ಲ. ಅದು ಮಾತ್ರ ಅಲ್ಲ, ಆ ಕಂಪ್ಯೂಟರ್ ಬಂದಿದ್ದರೂ ನಾವು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಟ್ರೈನಿಂಗ್ ಕೊಡಬೇಕಾಗ್ತದಲ್ಲಿ. ನಮ್ಮಲ್ಲಿ ಇರೋದೆಲ್ಲ ಈ ಸಿಸ್ಟಮ್, IBM ಸಿಸ್ಟಮ್, ಆ್ಯಪಲ್ ಸಿಸ್ಟಮ್ಗೆ ಚೇಂಜ್ ಮಾಡಬೇಕಾಗ್ತದೆ ಎಲ್ಲ ಕಡೆಯೂ. ಅದು ಮಾಡಲಿಕ್ಕೆ ಬರೋದಿಲ್ಲ ಅದು. ಸೊ ಅದೇನಾಯಿತು, ಕೊನೆಗೆ ಅದು ಒಂದು ಡಿಸಿಷನ್ ಏನಾಯಿತು ಅಂದರೆ, ನಮ್ಮ ಹೈಕೋರ್ಟ್ನಲ್ಲಿ ಆ ಡಿಸಿಷನ್ ತೊಗೊಂಡದು ಬರೀ ಚೀಫ್ ಮಿನಿಸ್ಟ್ರು, ಚೀಫ್ ಸೆಕ್ರೆಟರಿ ಮಾತ್ರ ಅಲ್ಲ, ಸದನದ ತೀರ್ಮಾನ. ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಸೊ CBIನವರು ಬರೀ ಚೀಫ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರ್ ಅಕ್ಯೂಸ್ ನಂಬರ್ 1, ಚೀಫ್ ಸೆಕ್ರೆಟರಿ ಅಕ್ಯೂಸ್ ನಂಬರ್ 2 ಅಂತ ಹಾಕಿದ್ದೀರಾ, ಇದು ತಪ್ಪುದು, ಎಲ್ಲರ ಮೇಲೇನೂ ಹಾಕಬೇಕಾಯ್ತು ನೀವು ಅಂತೇಳಿ ಇದನ್ನು ತಲೆ ಹಾಕಿಬಿಟ್ಟಿದ್ದಾರೆ. ಅವತ್ತು ಯಾರು ಸಜ್ಜನ ರಾಜಕಾರಣನೇ ಇರಲಿಲ್ವಾ? ಸದನದ ತೀರ್ಮಾನ ಅಂದರೆ ಎಲ್ಲರೂ ತೀರ್ಮಾನ ಆಗುತ್ತೆ. ಅವತ್ತಿನ ಕಾಲಕ್ಕೆ ಯಾರು ಈ ಥರ ಇದನ್ನು ಅಪೋಸ್ ಮಾಡೋವಂಥ ರಾಜಕಾರಣಿನೇ ಇರಲಿಲ್ವಾ? ಅಲ್ಲ, ಆವಾಗ ದೊಡ್ಡವರೆಲ್ಲ ಇದ್ದರು. ವೀರಪ್ಪ ಮೊಯ್ಲಿ ಅವರಿದ್ದರು, ನಮ್ಮ ಖರ್ಗೆ ಅವರಿದ್ದರು, ಅವರೆಲ್ಲ ಇದ್ದರು ಕ್ಯಾಬಿನೆಟ್ನಲ್ಲಿ. ಅವರೆಲ್ಲ ಒಪ್ಕೊಂಡ್ರು. ಯಾಕಂದರೆ ಚೀಫ್ ಸೆಕ್ರೆಟರಿ ಮತ್ತು ಚೀಫ್ ಮಿನಿಸ್ಟ್ರು ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ಅವರು ಅಡ್ಡಿ ಬರೋದಿಲ್ಲ ಅದಕ್ಕೆ. ಈ ಟೆಕ್ನಿಕಾಲಿಟಿ ಗೊತ್ತಿರೋದಿಲ್ಲ ಅವ್ರಿಗೆ. IBM ಇದಕ್ಕೆ ಸರಿ ಹೋಗಬೇಕು, ಅದು ಆ್ಯಪಲ್ ಕಂಪ್ಯೂಟರ್ಗೆ ಸರಿ ಹೋಗೋದಿಲ್ಲ ಅಂತ ಗೊತ್ತಾಗೋದಿಲ್ಲ. ಎನಿವೆ ಅವ್ರು ಒಪ್ಕೊಂಡ್ರು ಎಲ್ಲರೂ. ಅದ್ರ ಮೇಲೆ ಅದು ಹೊರಟೋಯ್ತದು. ಅದು ಯಾಕೆ ಹೇಳ್ತೇನೆ ಅಂದರೆ, ಯಾರು ಈ ಥರ ಓಪನ್ ಆಗಿ ಕರಪ್ಷನ್ ಮಾಡ್ತಾರೋ ದೊಡ್ಡವರು, ಅದನ್ನು ಶಿಕ್ಷೆ ಇಲ್ಲ ಅವ್ರಿಗೆ. ಅದು ಒಂದು ಎಲ್ಲರೂ ಗೊತ್ತಾಗ್ತದೆ. ಈಗಲೂ ನೋಡಿ, ಯಾರು ಒಬ್ಬ ಮಿನಿಸ್ಟ್ರು ಜೈಲಿಗೆ ಹೋಗಿಲ್ಲ. ಒಬ್ಬ ಜೈಲಿಗೆ ಅಂದರೆ ಕನ್ವಿಕ್ಷನ್ ಫೈನಲ್ ಆಗಿಲ್ಲ. ಸುಮ್ಮನೆ ಹೋಗೋದು, ಬೇಲ್ ತಗೊಂಡು ಬರೋದು. ಅಲ್ಲ, ಅದು ಬೇಲ್ ತೊಗೊಂಡು ಬೇಲ್ನಲ್ಲಿ ಬಂದುಬಿಡ್ತಾರೆ. ಬೇಲ್ ಯಾರಿಗೆ ಕೊಡೋದಿಲ್ಲ ಅಂದರೆ, ಈ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಒಂದಿದೆ. ಅದರಲ್ಲಿ ಅವರು ಸ್ಟ್ಯಾನ್ ಸ್ವಾಮಿ ಅವರು ಸ್ವಲ್ಪ ದಿವಸ ಹಿಂದೆ ಅವರು, ಆಮೇಲೆ ಇವರು ಡಾಕ್ಟರ್ ಅಥವಾ ಪ್ರೊಫೆಸರ್ ವರಾವರಿ ಅವರು, ಆಮೇಲೆ ಇನ್ನೂ ಕೆಲವರು ಅಂಥವ್ರನ್ನೆಲ್ಲ ಜೈಲಿಗೆ ಹಾಕ್ತಾರೆ. ಏನು ನ್ಯಾಷನಲ್ ಸೆಕ್ಯೂರಿಟಿ NSA ಅಂದರೆ ಅವ್ರಿಗೆ ಬೇಲೇ ಕೊಡೋದಿಲ್ಲ. ಅವ್ರಿಗೆ 6 ವರ್ಷ, 7 ವರ್ಷ, 8 ವರ್ಷ, 10 ವರ್ಷ ಎಲ್ಲ ಜೈಲಿಗೆ ಇರ್ತಾರೆ. ಇವರು ಸ್ಟ್ಯಾನ್ ಸ್ವಾಮಿ ಅವರು ಸತ್ತೇ ಹೋದರು. ಯಾಕಂದರೆ ಅವರು ಪಾರ್ಕಿನ್ಸನ್ಸ್ ಅಂತ ಅವರು ನಡ್ಕೊಳಕ್ಕೆ ಬರೋದಿಲ್ಲ ಅಂಥದ್ದವರು. ಸೊ ಇದನ್ನು ನೋಡ್ತಾರೆ, ಜನರು ನೋಡ್ತಾರೆ, ಆಫೀಸರ್ಸು ನೋಡ್ತಾರೆ. ಯಾವುದು ಕರಪ್ಟ್ ಆಫೀಸರ್ ಇದ್ದಾರೋ ಅವ್ರು ಎಸ್ಕೇಪ್ ಮಾಡಿ ಹೋಗ್ತಾನೆ. ಯಾಕಂದರೆ ಮಿನಿಸ್ಟರ್ಸು ಎಸ್ಕೇಪ್ ಆಗ್ತಾರೆ, ಆಫೀಸರ್ಸು ಅಷ್ಟೇ. ನೀವು ನಿಮ್ಮ ಪ್ರಕಾರ ಅಂದರೆ ನ್ಯಾಯಾಂಗ ವ್ಯವಸ್ಥೆ ಸ್ವಲ್ಪ ಸುಧಾರಣೆ ಮಾಡಿದ್ರೆ ಏನಾದರೂ ಕಂಟ್ರೋಲ್ ತರ್ಬೋದು ಅಂತ? ಅಂದರೆ ಸ್ಟ್ರಿಕ್ಟ್ ಇರಬೇಕು. ಸ್ಟ್ರಿಕ್ಟ್ ಅಂದರೆ ಹಾರ್ಶ್ ಇರಬೇಕು. ಚೈನಾನಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಅಂತ ಹೇಳ್ತೀವಿ, ಅಲ್ಲಿ ಕರಪ್ಷನ್ ಆದರೆ ಅವರು ಶೂಟ್ ಮಾಡ್ತಾರೆ. ದಟ್ ಈಸ್ ಫೈರಿಂಗ್ ಸ್ಕ್ವಾಡ್ನಲ್ಲಿ ಎಷ್ಟೋ ಜನರನ್ನ, ಅದು ಯಾರಿದ್ರೂ ಸರಿ, ಎಷ್ಟೇ ದೊಡ್ಡವರಿದ್ದರೂ ಸರಿ, ಅವ್ರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅವರು. ಸೊ ಅಂಥದ್ದು ನಮ್ಮ ಹತ್ರ ಇಲ್ಲವೇ ಇಲ್ಲ. ಯಾರು ಜೈಲಿಗೆ ಹೋಗಿಲ್ಲ. ಅಲ್ಲ, ಇದರಲ್ಲಿ ಇನ್ನೊಂದು ಕ್ವಶನ್ ಹೇಳ್ತಾ ಇದೆ. ಜನ ಇವತ್ತಿನ ಸಾರ್ವತ್ರಿಕವಾಗಿ ಏನು ಆಗ್ಬಿಟ್ಟಿದೆ ಅಂದರೆ, ಯಥಾರಾಜ ತಥಾಪ್ರಾದ ನೀವು ಹೇಳ್ರಿ, ಭಗವದ್ಗೀತೆಯಲ್ಲೂ ಹೇಳ್ತಾರೆ, ಯಾರು ನಾಯಕನಾದವನು ಆದರ್ಶ ಮೌಲ್ಯಗಳನ್ನ ಮೈಗೂಡಿಸ್ಕೊಂಡು ನಡೆದ್ರೆ ಜನಸಾಮಾನ್ಯರು ಹಿಂಬಾಲಿಸ್ತದೆ ಅನ್ನೋ ಒಂದು ಇದೆ ಪಾಯಿಂಟ್ ಭಗವದ್ಗೀತೆಯಲ್ಲಿ. ಆದರೆ ಆ ಥರ ಆದರ್ಶಗಳ ನಾಯಕರಿಲ್ಲ. ಆದರೆ ಇವತ್ತು ಏನು ವಿಚಿತ್ರ ಇದು ಅಂದರೆ, ಜನ ಸರಿಗಿಲ್ಲ.
ಅಣಿಕೆ ಎಂಡಿಕೆ ಜಾತಿಗೆ ಓಟ್ ಹಾಕ್ತಾರೆ. ಜನ ಸರಿ ಇಲ್ಲದಿಂದ ಈ ಥರ ಆಗ್ತಾಯಿದೆ. ಇವಾಗ ಒಂಥರ ಕೋಳಿ ಮೊಟ್ಟೆ ವಾದ ಆಗ್ಬಿಟ್ಟಿದೆ. ನೀವು ಹೇಳ್ತೀರಿ ಯಥರಾಜ ತಥಾಪ್ರಭ, ರಾಜಕಾರಣಿಗಳು ಸರಿ ಇಲ್ಲ ಅಂತ. ರಾಜಕಾರಣಿಗಳು ಉಲ್ಟಾ ಜನ ಸರಿ ಇಲ್ಲ ಅದಕ್ಕೆ ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇದು 2 ಲಕ್ಷ ಜನ ಮತದಾರನ ಜಾಗೃತಿ ಮೂಡಿಸೋದು ಕಷ್ಟನೋ, ಒಬ್ಬರು ಇಬ್ಬರು ರಾಜಕಾರಣಿಗಳು ಜಾಗೃತಿ ತಗೊಳ್ಳೋದು ಈಸಿನೋ ಅದನ್ನು ಬಿಟ್ಟು ಜನರ ಮೇಲೆ ಹೇಳ್ತಾ ಇದ್ದಾರೆ. ಜನ ಸರಿ ಆಗಬೇಕು, ಅವಾಗ ಸರಿ ಆಯ್ತದೆ ಅಂತಾರೆ. ಇದನ್ನು ನೀವು ಒಪ್ತೀರಾ? ಅದು ಒಪ್ಲಿಕ್ಕೆ ಆಗೋಲ್ಲ. ಜನರು ಹಾಗೇ ಇದ್ದಾರೆ. ಈ ವೋಟರ್ಸ್ನಲ್ಲಿ ನೋಡಿ, ಇವರು ಕುರಿಗಳು ಸಾರ್ ಕುರಿಗಳು ಅಂತ ಒಂದು ಇದೆ, ಒಂದು ಪೋಯಮ್ ಇದೆ. ಯಾರು ನಾಜಿರು ಅವ್ರ ನಿಸಾರ್ ಅಹಮದ್ ಬರ್ದಿದ್ದು. ನಿಸಾರ್ ಅಹಮದ್ ಅದರಲ್ಲಿ ಚೆನ್ನಾಗಿ ಬರ್ತಾರೆ ಅವರು. ಈಗ ಎಲ್ಲರೂ ವೋಟರ್ಸ್ ದೆಮ್ಸೆಲ್ಸ್ ಬಿಕಮ್ ಕರಪ್ಟ್. ಈಗ ಯಾರು ಹಳ್ಳಿಗೆ ಹೋದರೆ ಲೀಡರು, ಒಳ್ಳೆ ಲೀಡರ್ ಇದ್ರೂ ಅವರು ಕರಪ್ಷನ್ ಇಲ್ಲದೇ ಇದ್ದರು ನಮ್ಗೆ ಎಷ್ಟು ಕೊಡ್ತೀರಾ ಅಂತ ಬಾರ್ಗೈನ್ ಮಾಡ್ತಾರೆ ಅವರು. ಪಂಚಾಯತ್ಗೆ ಇಷ್ಟು ಕೊಡಿ, ನಾವೆಲ್ಲ ಹಂಚ್ಕೊಳ್ತೇವೆ, ದೆನ್ ನಿಮ್ಗೆ ಓಟ್ ಹಾಕ್ತೇವೆ. ಇತ್ತೀಚೆಗೆ ದೇವಸ್ಥಾನಗಳು ಎಲ್ಲ ಊರಿನ ದೇವಸ್ಥಾನ ಸೇರ್ಕೊಂತಾರೆ, ನಮ್ಮ ದೇವಸ್ಥಾನಕ್ಕೆ ಇಷ್ಟು ಕೊಡು, ನಮ್ಮ ಹೋಟೆಲ್ಲ ನಿಮ್ಗೆ ಅಲ್ಲ, ಅದು ಬ್ಲ್ಯಾಕ್ ಮನಿ ಎಷ್ಟೋ ಮಠಗಳಲ್ಲೇ ಇಟ್ಟಿರ್ತಾರೆ. ಯಾಕಂದರೆ ಅಲ್ಲಿ ಯಾರೋ ಹೋಗಿ ಇನ್ಕಮ್ ಟ್ಯಾಕ್ಸ್ ಅವ್ರು ರೇಡ್ ಮಾಡೋದಿಲ್ಲ ಅಂತೇಳಿ ಅಲ್ಲೇ ಇಟ್ಕೊಂಡಿದ್ದಾರೆ ಅವರು. ಸೊ ಎಲ್ಲ ಕಡೆನೂ ಆಗಿದೆ ಅದು. ಅಂದರೆ ಇಟ್ಸ್ ನಾಟ್ ಒಂದೇ ಕಡೆ ಇಲ್ಲ. ಅದಕ್ಕೆ ನನ್ನದು ಮೆಮೊರ್ಸ್ ನನ್ನ ಬುಕ್ನಲ್ಲಿ ಒಂದು ಟೈಟಲ್ ಕೊಟ್ಟಿದ್ದು ಫಾಲ್ ಫ್ರಮ್ ಗ್ರೇಸ್ ಅಂತ. ಫಾಲ್ ಫ್ರಮ್ ಗ್ರೇಸ್ ಅಂದರೆ ಏನು ಸ್ಟ್ಯಾಂಡರ್ಡ್ ಇತ್ತೋ ಮೊದಲು, ಅಂದರೆ 50 ವರ್ಷದಿಂದ ಯಾವುದಿತ್ತೋ ಅದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಅದು ಪಾಲಿಟಿಕ್ಸ್ ಅಂದರೆ ಲೀಡರ್ಸ್ಗಳು ಅಷ್ಟೇ, ಜುಡಿಷಿಯರಿನೂ ಅಷ್ಟೇ, ಬ್ಯೂರೋಕ್ರಸಿನೂ ಅಷ್ಟೇ, ಜನರು ಅಷ್ಟೇ, ಎಲ್ಲ ಕಡಿಮೆ. ಇನ್ನೊಂದು, ಈಗ ಬ್ಲ್ಯಾಕ್ ಮನಿ ಸರ್, ಬ್ಲ್ಯಾಕ್ ಮನಿ ತರ್ಬೋದಾ? ತರೋಕ್ಕೆ ಯಾವ ಮಾರ್ಗ ಅನುಸರಿಸಿದ್ರೆ ಸೂಕ್ತ ಅನಿಸುತ್ತೆ? ಭಾರತಕ್ಕೆ ಬ್ಲ್ಯಾಕ್ ಮನಿ ತರೋಕ್ಕೆ ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ಲ ಅದು. ಯಾಕಂದರೆ ಈಗ ನಮ್ಮ GDP ಅಂತ ನಾವು ಏನು ಹೇಳ್ತೇವೆ ಅಷ್ಟೇ 100% GDP ಔಟ್ಸೈಡ್ನಲ್ಲಿ ಇಟ್ಟಿರ್ತಾರೆ. ಈ ಐಲ್ಯಾಂಡ್ಸ್ಗಳಿದ್ದಾವೆ, ಅದು ಒಂದು ಬುಕ್ ಒಂದಿದೆ ಅದಕ್ಕೆ. ಅದು ಯಾವುದು ದಿ ಟ್ರೆಷರ್ ಐಲ್ಯಾಂಡ್ಸ್ ಅಂತ ಒಂದು ಬುಕ್ ಇದೆ. ಟ್ರೆಷರ್ ಐಲ್ಯಾಂಡ್ಸ್, ಅಲ್ಲಿ ಒಂದು ಸುಮಾರು ಒಂದು 70-75 ಐಲ್ಯಾಂಡ್ಸ್ಗಳಿದ್ದಾವೆ. ಫಾರ್ ಇನ್ಸ್ಟೆನ್ಸ್ ದಿಸ್ ಸಿಂಗಪೂರ್ ಇಸ್ ಒನ್. ಈಗ ಕೇಮನ್ ಐಲ್ಯಾಂಡ್ಸ್, ಮಾರಿಷಸ್, ಇಂಥದ್ದು ಒಂದು 70 ಐಲ್ಯಾಂಡ್ಸ್ ಇದ್ದಾವೆ. ಅಲ್ಲೆಲ್ಲ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ನಮ್ಮ ಗೌರ್ಮೆಂಟ್ ಅವರು. ಅಂದರೆ ಎಕ್ಸ್ಟ್ರಾಡಿಷನ್ ಇಲ್ಲ, ಅಂದರೆ ಕ್ರಿಮಿನಲ್ ಆಗಿ ಈ ಥರ ಮನಿ ಲಾಂಡ್ರಿಂಗ್ ಎಲ್ಲ ಮಾಡಿ ಅಲ್ಲಿ ಈಗೆಲ್ಲ ಹೋಗಿದ್ದಾರೆ ನೋಡಿ. ದಿಸ್ IPL ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಮೋದಿ, ಯಾವ ಮೋದಿ ಅವರು? ನೀರವ್ ಮೋದಿ, ಲಲಿತ್ ಮೋದಿ ಅವರು ಶುರು ಮಾಡಿದ್ರು. ಅವರು ಯಾವುದೋ ಒಂದು ಐಲ್ಯಾಂಡ್ನಲ್ಲಿ ಇದ್ದಾರೆ ಅವರು. ಇಂಥದ್ರಲ್ಲಿ ಅಲ್ಲಿ ಹೋಗಿ ಸೇರಿಕೊಂಡಿದ್ದಾರೆ ಅವರು. ಸೊ ಅದನ್ನು ಕಾನೂನು ಸರಿಯಾಗಿಲ್ಲ. ಮೊದಲು ಫಸ್ಟ್ ಆಫ್ ಆಲ್ ದಿಸ್ ಪಾಲಿಟಿಕ್ಸ್ನಲ್ಲಿ ಈಗ ಏನೊಂದಾಗಿದೆ, ಪಾರ್ಟಿಗೋಸ್ಕರ ನಾವು ಕಲೆಕ್ಟ್ ಮಾಡಬಹುದು, ಲಂಚ ಥರ, ಅದೇನು ತಪ್ಪಿಲ್ಲ ಅಂತ ಒಂದು ಅಭಿಪ್ರಾಯ ಮೊದಲಿಂದ ಇದೆ. ಅದು ಪಾರ್ಟಿಗೋಸ್ಕರ. ಈಗ ಅದನ್ನೇ ಲೆಜಿಟಿಮೇಟ್ ಮಾಡೋದಕ್ಕೆ ಒಂದು ಆ್ಯಕ್ಟ್ ಬೇರೆ ತಂದರು. ಅದನ್ನು ಸುಪ್ರೀಂ ಕೋರ್ಟನ್ನೇ ತಳ್ಳಿ ಹಾಕಿದರು. ಬಟ್ ಬ್ಲ್ಯಾಕ್ ಮನಿ ಅದನ್ನು ಕೊಟ್ಟರೆ ಏನು ಯಾರು ಕೇಳೋರಿಲ್ಲ, ಅದನ್ನು ಹಿಡಿಯೋರು ಯಾರು ಇಲ್ಲ. ಈಗ ಇನ್ಕಮ್ ಟ್ಯಾಕ್ಸ್ ಹಿಡಿಬೇಕಾಗ್ತದೆ. ಬಟ್ ಇನ್ಕಮ್ ಟ್ಯಾಕ್ಸ್ ಅದು ಫ್ರೀ ಇಲ್ಲ. ಅದು ಕೆಳಗಡೆ ಗೌರ್ಮೆಂಟ್ ಕೆಳಗಡೆನೇ ಕೆಲಸ ಮಾಡಬೇಕಾಗ್ತದೆ. ಅದಕ್ಕೊಂದು ಸಿಸ್ಟಮ್ ಇದೆ ಫ್ರಾನ್ಸ್ನಲ್ಲಿ, ಮತ್ತು ಕಾಂಟಿನೆಂಟಲ್ ಸಿಸ್ಟಮ್ ಅಂತ ಒಂದಿದೆ. ಅದೇನೆಂದರೆ ನಾವೆಲ್ಲ ಫಾಲೋ ಮಾಡ್ತಾ ಇರೋದು ಜುಡಿಷಿಯಲ್ ಸಿಸ್ಟಮು. ಅದಕ್ಕೆ ಅಡ್ವರ್ಸೇರಿಯಲ್ ಸಿಸ್ಟಮ್ ಅಂತ ಹೇಳ್ತೇವೆ. ಅದು ಇಂಗ್ಲೆಂಡ್ನಲ್ಲಿ ಬಂದಿರೋದು. ಆಮೇಲೆ ಇಂಗ್ಲೆಂಡ್ನಲ್ಲಿ ಯಾರ್ಯಾರು ಕಾಲನೈಸ್ ಮಾಡಿದ್ರು, ಯುನೈಟೆಡ್ ಸ್ಟೇಟ್ಸ್, ಇಂಡಿಯಾ, ಪಾಕಿಸ್ತಾನ ಎಲ್ಲರೂ ಫಾಲೋ ಅಪ್ ಮಾಡೋದು ಆ ಸಿಸ್ಟಮ್. ಯಾವುದು? ಅಡ್ವರ್ಸೇರಿಯಲ್ ಸಿಸ್ಟಮ್ ಅಂತ. ಇದರಲ್ಲಿ ಏನು, ಇನ್ವೆಸ್ಟಿಗೇಷನ್ ಮಾಡೋರು ಪೊಲೀಸ್ ಅಥವಾ ED, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಇವರೆಲ್ಲ ಮಂತ್ರಿಗಳ ಕೆಳಗಡೆನೇ ಕೆಲಸ ಮಾಡೋರು. ಡಿಪಾರ್ಟ್ಮೆಂಟ್ ಕೆಳಗಡೆ ಮಂತ್ರಿಗಳ ಕೆಲಸ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕೆಳಗಡೆ. ಅವರು ಇನ್ವೆಸ್ಟಿಗೇಷನ್ನೇ ಸರಿಯಾಗಿ ಮಾಡೋದಿಲ್ಲ. ಎಷ್ಟೋ ದಿನ FIR ಮಾಡೋದಿಲ್ಲ ಸರಿಯಾಗಿ, ತಪ್ಪಾಗಿ ಬರೀತಾರೆ. ಅದೇ ಬಿಯಾಂಡ್ ರೀಸನಬಲ್ ಡೌಟ್ ಅಂತ ಒಂದಿದೆ. ಈ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು ಕಂಪ್ಲೀಟಾಗಿ 100% ರೀಸನಬಲ್ ಡೌಟ್ ಇಲ್ಲದೆ ಇನ್ನೇನು. ಬಟ್ ಕಾಂಟಿನೆಂಟಲ್ ಸಿಸ್ಟಮ್, ನೆಪೋಲಿಯನ್ ಸಿಸ್ಟಮ್ ಏನಿದೆ, ಕಾಂಟಿನೆಂಟಲ್ ಸಿಸ್ಟಮ್, ಅದಕ್ಕೆ ಹೆಸರು ಇನ್ಕ್ವಿಸಿಟೋರಿಯಲ್ ಸಿಸ್ಟಮ್ ಅಂತ ಇದೆ. ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡುವವರು ಪೊಲೀಸೇ, ಬಟ್ ದಟ್ ಪೊಲೀಸ್ ಹ್ಯಾಸ್ ಟು ವರ್ಕ್ ಅಂಡರ್ ಅ ಮ್ಯಾಜಿಸ್ಟ್ರೇಟ್. ಇಲ್ಲಿ ಪೊಲೀಸ್ ವರ್ಕ್ಸ್ ಅಂಡರ್ ಮಿನಿಸ್ಟರ್, ಎಲೆಕ್ಟೆಡ್ ಮಿನಿಸ್ಟರ್, ಪಾರ್ಟಿ ಮಿನಿಸ್ಟರು. ಇನ್ ಕಾಂಟಿನೆಂಟಲ್ ಸಿಸ್ಟಮ್ನಲ್ಲಿ, ಬ್ರಿಟನ್ ಬಿಟ್ಟು ಬೇರೆ ಇಲ್ಲ, ಫ್ರಾನ್ಸ್, ಜರ್ಮನಿ, ಇಟಾಲಿ, ಸ್ಪೇನ್, ಇವರೆಲ್ಲನೂ ದೇ ಫಾಲೋ ದಟ್ ಇನ್ಕ್ವಿಸಿಟೋರಿಯಲ್ ಸಿಸ್ಟಮ್. ಅದರ ಪ್ರಕಾರ ಮ್ಯಾಜಿಸ್ಟ್ರೇಟ್ ಕೆಳಗೆ ಇವರು ಪೊಲೀಸ್ ಆಗಲಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇವರೆಲ್ಲ ಕೆಲಸ ಮಾಡಬೇಕಾಗ್ತದೆ.
ಮೋರ್ ರೀಸನಬಲ್ ಆಗಿ ಇರ್ತದೆ ಅದು. ಅಂದರೆ ಅದು ಪ್ರೂವ್ ಆಗ್ತದೆ. ಪ್ರೂವ್ ಆದರೆ ಜೈಲಿಗೆ ಹೋಗ್ತಾರೆ. ಫ್ರಾನ್ಸ್ನಲ್ಲಿ ಪ್ರೀವಿಯಸ್ ಸರ್ಕೋಸಿ ಹ್ಯಾಸ್ ಬಿನ್ ಕನ್ವಿಕ್ಟೆಡ್. ಇಂಡಿಯಾದಲ್ಲಿ ಇದು ಆಗೋದೇ ಇಲ್ಲ. ಅದು ಎಕ್ಸಮ್ಷನ್ ಬೇರೆ ಕೊಡ್ತಾರೆ. ಪ್ರೈಮ್ ಮಿನಿಸ್ಟರ್ ಅಂದರೆ ಅವ್ರ ಮೇಲೆ ಯು ಕೆನಾಟ್ ಪ್ರಾಸಿಕ್ಯೂಟ್ ಅಂತೇಳಿ.